ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಆಗಲೇ ನಾನು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಆ್ಯಂಡ್ ಅದು ಬಂದು 15 ಡೇಸ್ ಆದಮೇಲೆ ನಾನು ಅಪ್ಲೋಡ್ ಮಾಡಿರೋದು ಅನಿಸುತ್ತೆ. ಅಂದರೆ ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು, ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ನನಗೆ ಟೈಮ್ ಇರಲಿಲ್ಲ. ಹಾಗಾಗಿ ನಾನು ರೀಸೆಂಟಾಗಿ ಅಪ್ಲೋಡ್ ಮಾಡಿದೆ. ಇನ್ನು ಯಾರ್ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ, ಬೇಗ ಬೇಗ ಹೋಗಿ ವಿಡಿಯೋ ನೋಡ್ಕೊಂಡು ಬನ್ನಿ. ಆ್ಯಂಡ್ ನೆಕ್ಸ್ಟ್ ಈ ವಿಡಿಯೋನ ನೋಡಿ. ಸೊ ಬನ್ನಿ, ಇವಾಗ ನಾನು ಹೊರಗಡೆ ಹೋಗ್ತಾಯಿದ್ದೆ, ಅದಕ್ಕೆ ರೆಡಿ ಆಗೋಣ. ಇನ್ನು ಇವಾಗ ಎದ್ದಿದ್ದೀನಿ, ಹೋಗಿ ರೆಡಿಯಾಗಿ ಬಂದು ಸಿಗ್ತೀನಿ. ಕಮ್, ಲೆಟ್ಸ್ ಗೋ. ಸೊ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಸೊ ಬನ್ನಿ ಇವಾಗ ರೆಡಿಯಾಗಿಬಿಡೋಣ. ನಾನು ರೆಡಿ ಆಗೋದನ್ನು ತೋರಿಸೋದಕ್ಕೆ ನಾನು ಅಂಥದ್ದು ಏನು ಯೂಸ್ ಮಾಡಲ್ಲ. ಸೊ ಹಂಗಾಗಿ ಯೂಶ್ವಲಿ ನಾನು ಮಾಮೂಲಿ ಕ್ರೀಮ್ ಹಾಕ್ತೀನಿ, ಅದು ಬಿಟ್ಟರೆ ಯಾವುದಾದ್ರೂ ಪೌಡರ್ ಯೂಸ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟು ಎಕ್ಸ್ಟ್ರಾ ಏನು ಫೇಸ್ಗೆ ಹಾಕೋದು ಆ ಥರ ಎಲ್ಲ ಏನಿಲ್ಲ. ನಾರ್ಮಲಾಗಿ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ ಅಷ್ಟೇ. ಅದು ಒಂದು ನನಗಿಷ್ಟ, ಅದಕ್ಕೋಸ್ಕರ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ಬನ್ನಿ ರೆಡಿ ಆಗಿಬಿಡೋಣ. ಕಮ್. ಸೊ ಫೈನಲಿ ನಾನು ಇವಾಗ ರೆಡಿಯಾಗಿ ಬಂದೆ. ನನಗೆ ಗೊತ್ತಿಲ್ಲ ನನ್ನ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಾ ಇದೆ ಅಲ್ವಾ ಅಂತ. ಯಾಕಂದರೆ ನನಗೆ ಆಲ್ಮೋಸ್ಟ್ 4-5 ಡೇಸ್ ಆಯ್ತು ಅನಿಸುತ್ತೆ, ಹುಷಾರಿರಲಿಲ್ಲ. ಹಂಗಾಗಿ ನಾನು ವೀಡಿಯೋ ಕೂಡ ಮಾಡಿಲ್ಲ. ಆ್ಯಂಡ್ ಇವತ್ತು ಮಾಡ್ತಾಯಿದ್ದೀನಿ, ಅಂದರೆ ಹೊರಗಡೆ ಹೋಗ್ತಾಯಿದ್ದೆ, ನಾನು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೆ, ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ. ಸೊ ಇವತ್ತು ನಾನು ಹೋಗ್ತಾ ಇರೋ ದೇವಸ್ಥಾನ ಬಂದು ಕಾಮಧೇನು ಕ್ಷೇತ್ರ ಮಂತ್ರಾಲಯ. ಸೊ ಇದು ನಮ್ಮ ಬೆಂಗಳೂರಲ್ಲೇ ಇದೆ. ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ, ತುಂಬ ಜನ ಹೋಗಿದ್ದಾರೆ, ನಾವಿರೋ ಕಡೆ ಹೋಗಿದ್ದಾರೆ ಅಂತ ಅನ್ಕೋತೀನಿ. ಆ್ಯಂಡ್ ತುಂಬ ಜನಕ್ಕೆ ಇದು ಗೊತ್ತಿರಲ್ಲ. ಹಾಗಾಗಿ ಯಾರ್ಯಾರೆಲ್ಲ ಹೋಗಿಲ್ಲ, ಇವತ್ತು ನಾನು ಹೋಗ್ತೀನಿ. ಆ್ಯಂಡ್ ಎಷ್ಟು ದೂರ ಆಗುತ್ತೆ ಏನು ಅಂತ ನೋಡಿ. ಯಾರಾದರೂ ತುಂಬ ದೂರದಿಂದ ಬರೋರಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಹೋಗೋದು ಅಂತ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ಮಾತ್ರ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಆ್ಯಂಡ್ ಬನ್ನಿ ಇವಾಗ ಹೋಗೋಣ, ಲೆಟ್ಸ್ ಗೋ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಅಲ್ಲೋಗಿ ವಿಡಿಯೋ ಮಾಡ್ತೀನಿ. ಇನ್ನೊಂದೇನು ಗೊತ್ತಾ, ನಾನು ತುಂಬ ದಿನಗಳೇ ಆಗೋಗಿತ್ತು, ಅಂದರೆ ಆ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಗಿತ್ತು. ಒಂದು ಸಲ ನಾವೆಲ್ಲರೂ ಹೋಗಿದ್ವಿ, ನಾನು, ನನ್ನ ತಮ್ಮ, ನಮ್ಮ ಅಕ್ಕ ಎಲ್ಲರೂ ಹೋಗಿದ್ವಿ, ನಮ್ಮ ಫ್ರೆಂಡ್ಸ್ ಎಲ್ಲ. ಸೊ ಅದಾದಮೇಲೆ ಇನ್ನೊಂದು ಸಲ ನಾನು ನಮ್ಮ ಅಣ್ಣ ಜೊತೆ ಹೋಗಿದ್ದೆ. ಅದು ಬಿಟ್ಟರೆ ಇವತ್ತೇ ಹೋಗ್ತಾ ಇರೋದು. ಬನ್ನಿ ನೋಡೋಣ ಹೇಗಿರುತ್ತೆ. ಸೊ ಫೈನಲಿ ನಾವು ಇವಾಗ ರೀಚ್ ಆಗಿದ್ದೀವಿ. ಫುಲ್ಲು ಅಪ್ಡೇಟ್ ಆಗಿಬಿಟ್ಟಿದೆ, ತುಂಬ ಅಂದರೆ ತುಂಬಾ ಅಪ್ಡೇಟ್ ಆಗಿದೆ. ನಾನು ಈ ಸೈಡ್ ಬಂದೆ ತುಂಬ ದಿನ ಆಗೋಯಿತು. ಸೊ ಎಂಟ್ರಿ ಈ ಕಡೆ ಇದೆ, ಮುಂಚೆ ಅಲ್ಲಿ ಎಂಟ್ರಿ ಇತ್ತು, ಇವಾಗ ಎಂಟ್ರಿ ಈ ಕಡೆ ಇದೆ. ಇಲ್ಲಿ ಒಳಗೆ ಹೋಗಿ ಅಲ್ಲಿ ಕಾಲು ವಾಶ್ ಮಾಡ್ಕೋಬೇಕು. ಒಳಗಡೆ ಫೋಟೋ ಎಲ್ಲ ಅಲೋ ಇಲ್ಲ ಅಂತ ಇರುತ್ತೆ, ಬಟ್ ಯೂಶ್ವಲಿ ಎಲ್ಲ ಫೋಟೋ ತೆಗಿತಾರೆ. ಏನು ಯಾರು ಬೇಡ ಅಂತಾರೆ ಅದನ್ನೇ ಮಾಡೋದು ಜಾಸ್ತಿ. ತಂದಿಲ್ಲ ನಾನು, ನಿನ್ನ ವೇಳೆಗತಿ ಈಗ ತಿಂಡಿ ತೊಳಿಬೇಕು ಮುಂದೆ ಎಲ್ಲ. ಪ್ಯಾಂಟ್ ನೆಂದೋಗ್ಬಿಡುತ್ತೆ. ಪ್ಯಾಂಟ್. ಸೊ ಇದೇ ಎಂಟ್ರಿ. ಎಂಟ್ರೆನ್ಸ್ ಆ ಕಡೆ ತಾನೇ ಇದ್ದಿದ್ದು. ಎಂಟ್ರೆನ್ಸ್ ಮುಂಚೆ ಆ ಕಡೆ ಇತ್ತು, ಇವಾಗ ಇಲ್ಲಿ ಮಾಡಿದ್ರು. ಬೇಡ ಟಿಕೆಟ್. ಬಾ ಒಳಗೆ ಹೋಗೋಣ ಫಸ್ಟ್. ಅಲ್ಲಿ ಟಿಕೆಟ್ ತಗೋಬೇಕು. ಹ್ಞೂ ಗೊತ್ತು, ಬಾ. ಮಾಮೂಲಿ ಹಂಗೆ ಹೋದರೆ ಅದನ್ನೆಲ್ಲ ಹಚ್ಚೋದಕ್ಕೆ ಪೂಜೆಗೆಲ್ಲ ಟಿಕೆಟ್ ತೊಗೋಬೇಕು. ಅಲ್ಲೇ ಹಾಕಿರ್ತಾರೆ ಎಷ್ಟಂತ. ಸೊ ಇಲ್ಲಿ ನಾವು ಒಳಗೆ ಬಂದ ತಕ್ಷಣವೇ ರೈಟಲ್ಲೇ ಹಾಕಿರ್ತಾರೆ. ನಾವು ಫಸ್ಟು ಒಳಗೆ ಹೋಗಿ ಬಂದ್ವಿ. ಆ್ಯಂಡ್ ಮೇಯ್ನಾಗಿ ಇಲ್ಲಿ ಕ್ಯಾಶ್ ತರಬೇಕು. ಕ್ಯಾಶ್ ಇಲ್ಲ ಅಂದರೆ ಅಷ್ಟೇ, ಕ್ಯಾಶ್ ಕೊಟ್ಟಿನೇ ಬತ್ತಿ ತೊಗೋಬೇಕು. ಸ್ಕ್ಯಾನರ್ ಇಟ್ಟಿದೆ, ಬಟ್ ಅಲ್ಲಿ ಕ್ಯಾಶ್ ಓನ್ಲಿ ಅಂತಲೇ ಮೆನ್ಷನ್ ಮಾಡಿದ್ದಾರೆ, ಗೊತ್ತಿಲ್ಲ. ಬಟ್ ಏನಾದರೂ ಅಲ್ಲಿ ಕ್ಯಾಶ್ ತಂದಿರಿ. ನಾನು ಇವಾಗ ನೋಡ್ತೀನಿ ಅವರು ಹಾಗೆ ಕೊಡ್ತಾರಾ, ಫೋನ್ಪೇಯಲ್ಲಿ ಅಥವಾ ಕ್ಯಾಶೇ ಕೊಡಬೇಕಾ ಗೊತ್ತಾಗತ್ತೆ ಇವಾಗ. ಬನ್ನಿ ಹೋಗೋಣ. ನೋಡಿ, ಇಲ್ಲಿ ಒಂದು ಟೋಕನ್ ತಗೊಳ್ಳೋಕ್ಕೂ ಸಹ ಕ್ಯೂ ಅಲ್ಲೇ ಬರಬೇಕು. ಜನ ಇಲ್ಲ ಅಂದರೆ ಹೆಂಗೋ ಬೇಗ ಆಗೋಗುತ್ತೆ, ಜನ ಇದ್ದರೆ ತುಂಬ ಕಷ್ಟ.
ಸೊ ನೋಡಿ ಈ ಥರ ಟೋಕನ್ ಕೊಡ್ತಾರೆ. ಇದರಲ್ಲಿ 5 ಬತ್ತಿ ಬರುತ್ತೆ, ನಾವು ಒಂದೇ ತೊಗೊಂಡಿರೋದು. ಸೊ ಒಂದು ಟೋಕನ್ಗೆ 2 ಎಂಟ್ರಿ ಇರುತ್ತೆ. ಸೊ ನೀವು ಒಳಗಡೆ ಬರಬೇಕಂದ್ರೆ ಈ ಥರ ಪಂಚ್ ಮಾಡಿ ಕೊಡ್ತಾರೆ, ಆವಾಗಲೇ ಒಳಗೆ ಬರೋಕ್ಕಾಗೋದು. ಆ್ಯಂಡ್ ಅಲ್ಲಿಂದ ಕ್ಯೂ ಅಲ್ಲಿ ಬಂದು ಇಲ್ಲಿ ಬತ್ತಿಗಳನ್ನ ತೊಗೋಬೇಕು. ಟಿಕೆಟ್ ಇಲ್ಲಿ ಕೊಡ್ತಾರೆ. ಸೊ ಈ ಥರ ಇರುತ್ತೆ. 30 ರುಪೀಸ್ಗೆ ಇದನ್ನು ಕೊಡ್ತಾರೆ, 60 ಆದರೆ 2 ಕೊಡ್ತಾರೆ. ನನಗೆ ನನ್ನ ವಿಡಿಯೋ ಯಾವಾಗ ಆನ್ ಮಾಡಿರ್ತೀನಿ ಅಂತಲೇ ಗೊತ್ತಾಗಿರಲ್ಲ. ನೋಡ ಇಲ್ಲಿ ಒಂದು ಹಾಯ್ ಹೇಳ್ಬಿಡಿ ಇವತ್ತು. ಹಂಗೆ ನಾನು ಏನು ಹೇಳ್ತೀನಿ ಅದು ಮಾಡಲ್ಲ, ಅದು ಬಿಟ್ಟು ಬೇರೆ ಎಲ್ಲ ಮಾಡ್ತಾನೆ. ಸೊ ಇವಾಗ ನೆಲ್ಲ ಹೋಗ್ಬೇಕು. ಸೊ ನಾನಿವಾಗ ಇಲ್ಲಿಗೆ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಇಲ್ಲಿ ನೆಟ್ವರ್ಕ್ ಸಿಗಲ್ವಾ ಇಲ್ಲಿ? ಮುಂಚೆ ಇಷ್ಟು ಚೆನ್ನಾಗಿರಲಿಲ್ಲ. ಸೇಮ್ ಮಂತ್ರಾಲಯ ಥರನೇ, ಇದು ಚಿಕ್ಕದಾಗಿದೆ ಅಷ್ಟೇ. ಹೋಗಿದೆಯಾ ಮಂತ್ರಾಲಯಗೆ? ಏನದು ಪಾರಿವಾಳ? ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ, ಇಲ್ಲಿ ಫುಲ್ ಕಂಬಿಗಳು ಹಾಕ್ಬಿಟ್ಟಿದ್ದಾರೆ. ಇದೆಲ್ಲ ಮಿಷನ್ ಇವಾಗ ಹಾಕಿರೋದು. ಇದ್ರದ್ದು ಏನೋ ಒಂದು ಸ್ಟೋರಿ ಇದೆ, ಬಟ್ ನಂಗೆ ಅಷ್ಟಾಗಿ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ನಾನು ನಿಮಗೆ ತಿಳ್ಕೊಂಡು ಹೇಳ್ತೀನಿ ಏನು ಕತೆ ಅಂತ. ಹಾಂ, ಇದ್ರದ್ದೇನೋ ಒಂದು ಸ್ಟೋರಿ ಇದೆ, ನನಗೆ ಆವಾಗ ಮನೇಲೇ ಹೇಳಿದರು. ಹಾಂ, ಚೆನ್ನಾಗಿದ್ದಾರಾ? ನಾನು ಬುಕ್ಸ್ ತೋರಿಸ್ತಾ ಇದ್ರೆ ಅವ್ನು ಟಾಯ್ಸ್ ತೋರಿಸ್ತಾ ಇದ್ದಾನೆ. ಇಲ್ಲಿ ಎಲ್ಲ ಥರ ಬುಕ್ಸು ಇದೆ, ಆದರೆ ನಾನು ಬುಕ್ಕೇ ಓದಲ್ವಲ್ಲ ತಗೊಳಕ್ಕೆ, ಇರೋ ಬುಕ್ಸ್ನೇ ಓದ. ಇಲ್ಲಿ ಏನು ತಗೋತೀವಿ ಗೊತ್ತಿಲ್ಲ, ಸುಮ್ಮನೆ ಬಂದಿದ್ದೀವಿ ನೋಡೋಣ ಅಂತ. ಸೊ ಇಲ್ಲಿಂದ ಬಂದಮೇಲೆ ಹಿಂಗೆ ಆಚೆ ಸ್ಟ್ರೈಟ್ ಬಂದು ಹಿಂಗೆ ಹೊರಗಡೆ ಹೋಗ್ಬೇಕಷ್ಟೆ. ಮುಂಚೆ ಸ್ಕೂಲ್ ಇದೆ, ಮುಂಚೆ ಇದು ಇನ್ನಿತ್ತು, ಈಗಿದೆ ಔಟ್ ಆಗ್ಬಿಟ್ಟಿದೆ. ಹೌದು, ಇದೆ ಇನ್ನು ಔಟ್, 2 ಇದೆ ಇದ್ದಿದ್ದು. ಇವಾಗಿದ್ದು ಔಟು, ಆ ಕಡೆ ಇನ್ನಿದೆ ಒಳಗೆ ಬರೋದು. ಮುಂಚೆ ಇಲ್ಲಿ ಪ್ರಸಾದ ಕೊಡ್ತಾಯಿದೆ ನೋಡಿ, ದೇವಸ್ಥಾನ ಅಲ್ಲಿದೆ, ಅಲ್ಲಿಂದ ಆಚೆ ಬಂದಾಗ ಲೆಫ್ಟ್ ಬಂದರೆ ಇಲ್ಲಿ ಪ್ರಸಾದ ಕೊಡ್ತಾಯಿದ್ರು.
ಬರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಎಲ್ಲ ಸರೌಂಡಿಂಗ್ಸ್ ಕೂಡ ಹಂಗೆ ಇದೆ. ಸೊ ನಾವಿವಾಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಸಾಯಿಬಾಬಾ ಟೆಂಪಲ್ ಹತ್ರ ಬಂದಿದ್ದೀವಿ. ಅಲ್ಲಿಂದ ಒಂದು 100-200 ಮೀಟರ್ಸ್ ಆಗ್ಬೋದು ಅಷ್ಟೇ. ನೋಡಿದ್ದೆ 100 ಮೀಟ್ರ್ ಅಷ್ಟೇ. ಹೌದಾ, 100 ಮೀಟರ್ ಅಷ್ಟೇ ಅಂತೆ, ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇದು ನಮ್ಮೂರಲ್ಲಿ ಒಂದು ಸಾಯಿಬಾಬಾ ದೇವಸ್ಥಾನ ಇದೆ, ಅಂದರೆ ಇರಿಸವೆ ಹತ್ರ. ಅದು ಒಂದಿನ ವಿಡಿಯೋ ಮಾಡ್ತೀನಿ ನಾನು. ಇನ್ನೂ ಯಾರ್ಯಾರೆಲ್ಲ ಹೋಗಿಲ್ಲ ಹೋಗಿ ಬನ್ನಿ. ನಾನು ಇವಾಗ ಒಳಗಡೆ ಹೋಗೋಣ. ನೋಡಿ ಇವಾಗ ಇಲ್ಲಿ ಕ್ಯಾಂಟೀನ್ ಕೂಡ ಮಾಡಿದ್ದಾರೆ, ಊಟ ತಿಂಡಿ ಎಲ್ಲ ಸಿಗುತ್ತೆ. ಕ್ಯಾಂಟೀನ್ ಕೂಡ ಓಪನ್ ಆಗಿದೆ. 20 ರೂಪೀಸ್ ಅಷ್ಟೇ, ತುಂಬ ಅಂದರೆ ತುಂಬಾ ಅಪ್ಡೇಟ್ ಆಗಿದೆ. ಸೊ ಅಲ್ಲಿಂದ ಬಂದರೆ ಇದೇ ಎಂಟ್ರಿ. ಅಷ್ಟೇ, ತುಂಬ ಅಂದರೆ ತುಂಬ ಅಪ್ಡೇಟ್ ಆಗಿದೆ. ಇಲ್ಲಿ ಪಕ್ಷಿಗಳಿದ್ದಾವೆ ತುಂಬ. ಅಂದರೆ ಸಾಯಿಬಾಬಾ ದೇವಸ್ಥಾನ ಹೊರಗಡೆ ಬಂದಾಗಲೇ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಕೆಳಗಡೆ ರಾಬಿಟ್ ಸೊ ಇವಾಗ ಪೂಜೆನೂ ಮುಗೀತು. ನಾವು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಅವನಿಗೂ ಫೋಟೋಸ್ ಬೇಕಿತ್ತು, ಎಲ್ಲ ತೊಗೊಂಡು ಮುಗ್ದಿದೆ. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಅಂದರೆ ಹೊರಗಡೆ ಏನಾದರೂ ತಿನ್ಬೇಕು ಅಂದ್ಕೊಂಡ್ವಿ, ಗೊತ್ತಿಲ್ಲ ಇಷ್ಟ ಆಗುತ್ತಾ, ತಿನ್ಬೇಕಂತ ಅನಿಸುತ್ತಾ ಇಲ್ವಾ ಅಂತ. ಸೊ ಇವಾಗ ಹೋಗ್ಬೇಕಾದ್ರೆ ಏನಾದರೂ ತಿನ್ಬೇಕು ಅನ್ಸಿದ್ರೆ ತಿನ್ಕೊಂಡು ಮನೆಗೆ ಹೋಗ್ತೀವಿ. ಬನ್ನಿ ಹೋಗೋಣ. ಸೊ ನಾನು ಮಸಾಲೆ ಪೂರಿ ತೊಗೊಂಡು ಅವನು ಬೇಲ್ಪುರಿ ತೊಗೊಂಡು ಎಷ್ಟೊಂದು ತಿಂದ್ಬಿಟ್ಟು ಮನೆಗೆ ಹೋಗೋದು. ಸೊ ಇವಾಗ ಪಾನಿಪುರಿ ಎಲ್ಲ ತಿಂದು ಮನೆಗೆ ಹೋಗ್ತಾ ಇದ್ದೀನಿ. ವಿಡಿಯೋ ಮಾಡ್ತಾ ಇರ್ತೀನಲ್ಲ, ಸಡನ್ನಾಗಿ ಬಂದ್ಬಿಟ್ರೆ ಅಂತ ನೋಡ್ತಾ ಇದ್ದೀನಿ. ಅವಾಗಿಂದ ಬರ್ತಾಗ ಸೊ ಈಗೆಲ್ಲ ಮುಗೀತು, ಮನೆಗೆ ಹೋಗೋದಷ್ಟೇ. ಮನೆಗೆ ಹೋಗ್ತೀನಿ. ಪ್ರಸಾದ ತೊಗೊಂಡಿದ್ದೆ, ಈಗ ಮನೇಲೆಲ್ಲರೂ ಪ್ರಸಾದ. ಪ್ರಸಾದ ಇದು 50. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ, ಸ್ವಲ್ಪ ನಾವು ರೀಚ್ ಆಗೋಣ. ಎಲ್ಲರೂ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.